ಹೆಸ್ಕಾಂ ಕಚೇರಿಯಲ್ಲಿ ಲಂಚಾವತಾರ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ. ಶ್ರೀನಗರದ ವಿಭಾಗ ಅಧಿಕಾರಿ ಪ್ರೀತಮ್ ಲಂಚ ಪಡೆದ ಅಧಿಕಾರಿ. ಬೆಳಗಾವಿ ಹೆಸ್ಕಾಂ ಕಚೇರಿಯಲ್ಲಿ ಲಂಚಾವತಾರ ತಾಂಡವವಾಡ್ತಾ ಇದೆ. ಶ್ರೀನಗರದ ವಿಭಾಗ ಅಧಿಕಾರಿ ಪ್ರೀತಮ್ ಲಂಚ ಪಡೆದ ಅಧಿಕಾರಿಯಾಗಿದ್ದಾರೆ. ನೆಹರು ನಗರದ ಕಾರ್ಯನಿರ್ವಾಹಕ ಕಚೇರಿಯಲ್ಲೇ ಲಂಚಾವತಾರ ಹೆಚ್ಚಾಗಿದೆ. ಏನು ಲಂಚ ಸ್ವೀಕಾರ ಕಡತಗಳಿಗೆ ಸಹಿಯನ್ನ ಹಾಕಲು ಹಣ ಪಡೆದ ಸೆಕ್ಷನ್ ಆಫೀಸರ್. ಹಣ ಕೊಟ್ರೆ ಮಾತ್ರ ಕಚೇರಿಯಲ್ಲಿ ಫೈಲ್ ಮೂವ್ ಆಗುತ್ತಂತೆ. ಇಲ್ಲಿ ಯಾರ ಭಯವಿಲ್ಲದೆ ಲಂಚವನ್ನ ಪಡಿತಾ ಇದ್ದಾರೆ ಅಧಿಕಾರಿ. ಲಂಚ ಪಡೆದ ದೃಶ್ಯ ಈಡನ್ಸ್ ನ್ಯೂಸ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈಡನ್ಸ್ ವರದಿಗಾರ ಪ್ರಶ್ನಿಸುತ್ತಿದ್ದಂತೆ ಹಣ ವಾಪಸ್ ನೀಡಿದ್ದಾರೆ. ಪ್ರೀತಮ್ ಅಮಾನತು ಮಾಡುವಂತೆ ಈಗ ಸಾರ್ವಜನಿಕರು ಆಗ್ರಹಿಸ್ತಾ ಇರುವಂತದ್ದು. ಬೆಳಗಾವಿಯ ಹೆಸ್ಕಾಂ ಕಚೇರಿಯಲ್ಲಿ ಲಂಚಾವತಾರ ತಾಂಡವವಾಡ್ತಾ ಇದೆ. ಶ್ರೀನಗರದ ವಿಭಾಗ ಅಧಿಕಾರಿ ಪ್ರೀತಮ್ ಲಂಚ ಪಡೆದ ಅಧಿಕಾರಿಯಾಗಿದ್ದಾರೆ. ಕಡತಗಳಿಗೆ ಸಹಿಯನ್ನ ಹಾಕಲು ಲಂಚವನ್ನ ಕೇಳಿರುವಂತದ್ದು. ನೆಹರು ನಗರದ ಕಾರ್ಯನಿರ್ವಾಹಕ ಕಚೇರಿಯಲ್ಲೇ ಲಂಚ ಸ್ವೀಕಾರ ಕಡತಗಳಿಗೆ ಸಹಿ ಹಾಕಲು ಲಂಚ ಪಡೆದಿದ್ದಾರೆ ಸೆಕ್ಷನ್ ಆಫೀಸರ್. ಲಂಚ ಕೊಟ್ರೆ ಮಾತ್ರ ಇಲ್ಲಿ ಅಂದ್ರೆ ಈ ಕಚೇರಿಯಲ್ಲಿ ಫೈಲ್ ಮೂವ್ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ. ರಾಜಾರೋಷವಾಗಿ ಲಂಚವನ್ನ ಪಡೆದಿರುವಂತಹ ದೃಶ್ಯ ನಮ್ಮ ಈಡನ್ಸ್ ವಾಹಿನಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈಡನ್ಸ್ ವರದಿಗಾರ ಪ್ರಶ್ನಿಸುತ್ತಿದ್ದಂತೆ ಹಣ ವಾಪಸ್ಸನ್ನ ಕೊಟ್ಟಿರುವಂತದ್ದು. ಹೆಸ್ಕಾಂ ವಿಭಾಗ ಅಧಿಕಾರಿ ಪ್ರೀತಮ್ ಅಮಾನತು ಮಾಡುವಂತೆ ಈಗ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಕೆಲಸ ಆಗ್ಬೇಕು ಅಂತ ಅಂದ್ರೂ ಲಂಚವನ್ನ ಕೊಟ್ಟೆ ಮಾಡಿಸ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಈಗ. ಅದೇ ರೀತಿ ಇವಾಗ ಮತ್ತೊಂದು ಘಟನೆ ನಡೆದಿರುವಂತದ್ದು. ಇತ್ತೀಚಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರತಿ ಒಂದು ಕಡೆ ಈ ಲಂಚ ಅನ್ನೋ ಪ್ರಕರಣಗಳು ಬಹಳಷ್ಟು ಕೇಳಿ ಬರ್ತಾ ಇದೆ. ನಾವು ದಿನನಿತ್ಯ ಸುದ್ದಿಯನ್ನ ಮಾಡ್ತಾನೆ ಇದೀವಿ, ಆದ್ರೆ ಅದಕ್ಕೆ ಕಡಿವಾಣ ಹಾಕುವಂತ ಕೆಲಸಕ್ಕೆ ಯಾರು ಕೂಡ ಮುಂದಾಗ್ತಾ ಇಲ್ಲ. ಅದೇ ರೀತಿ ಈಗ ಬೆಳಗಾವಿಯಲ್ಲೂ ಕೂಡ ಒಂದು ಘಟನೆ ನಡೆದಿರುವಂತದ್ದು. ಲಂಚವನ್ನ ಸ್ವೀಕರಿಸುವಾಗ ಒಂದು ರೀತಿಯಾಗಿ ನಮ್ಮ ಈಡನ್ಸ್ ವಾಹಿನಿಯ ಕಣ್ಣಿಗೆ ಬಿದ್ದಿದೆ. ಆ ದೃಶ್ಯ ಕೂಡ ಸೆರೆಯಾಗಿರುವಂತದ್ದು. ಯಾವುದೇ ಒಂದು ಸಣ್ಣ ಕೆಲಸದಿಂದ ಹಿಡಿದು ದೊಡ್ಡ ಕೆಲಸವರೆಗೂ ಕೂಡ ಪ್ರತಿ ಒಂದಕ್ಕೂ ಕೂಡ ಇಲ್ಲಿ ಹಣವನ್ನ ಕೊಟ್ರೆ ಮಾತ್ರ, ಲಂಚವನ್ನ ಕೊಟ್ರೆ ಮಾತ್ರ ಆ ಫೈಲ್ಗಳು ಮೂವ್ ಆಗುತ್ತೆ, ಇಲ್ಲ ಅಂತ ಅಂದ್ರೆ ಮೂವ್ ಆಗಲ್ಲ. ಅದಲ್ಲೇ ಇರುತ್ತೆ, ಎಷ್ಟು ವರ್ಷಗಳಾದ್ರೂ ಕೂಡ ಅಷ್ಟೇ. ಈ ರೀತಿ ಕೆಲಸ ಮಾಡ್ತಾ ಇರುವಂತದ್ದು. ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರದ ಸಂಬಳವನ್ನ ಪಡ್ಕೊಂಡು ಜನರಿಗೋಸ್ಕರ ಕೆಲಸವನ್ನ ಮಾಡುವಂತಹ ಅಧಿಕಾರಿಗಳೇ ಲಂಚದ ಆಸೆಗೆ ಈ ರೀತಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಈಗ ಇದು ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಜೊತೆಗೆ ಆ ಅಧಿಕಾರಿ ಏನಿದ್ದಾರೆ ಪ್ರೀತಮ್ ಅವ್ರನ್ನ ಅಮಾನತು ಮಾಡಬೇಕು ಅನ್ನೋದು ಈಗ ಸಾರ್ವಜನಿಕರ ಆಗ್ರಹವಾಗಿರುವಂತದ್ದು. ಇದು ಒಂದು ದಿನ ಒಬ್ಬರ ಹತ್ರ ಇಸ್ಕೊಳ್ತಾ ಇರುವಂತಹ ದೃಶ್ಯ ಆಗಿದ್ರೆ ದಿನನಿತ್ಯ ಸಾವಿರಾರು ಜನ ಹೋಗ್ತಾರೆ ಸರ್ಕಾರಿ ಕಚೇರಿಗಳಿಗೆ. ಸಾವಿರಾರು ಕೆಲಸಗಳಿರುತ್ತೆ ಸಾರ್ವಜನಿಕರದು, ಪಬ್ಲಿಕ್ದು ಆಗ್ಬೇಕಾಗಿರುವಂತದ್ದು. ಪ್ರತಿ ಒಂದು ಕೆಲಸಕ್ಕೆ ಇವ್ರು ಇದೇ ರೀತಿ ಲಂಚ ಇಸ್ಕೊಂಡು ಕೆಲಸ ಮಾಡ್ಕೊಡ್ತಾರ? ಎಲ್ಲಿ ಹೋಗ್ಬೇಕು ಅವರು ಹಣ ತಂದು ಕೊಡಕ್ಕೆ? ಕೂಲಿ ಕೆಲಸ ಮಾಡ್ಕೊಂಡು ರೈತರು ಬರುವಂತವ್ರು ಈ ಸರ್ಕಾರಿ ಕಚೇರಿಗಳಲ್ಲಿ ಯಾವುದೋ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳಿಕ್ಕೆ, ಅಂತವರು ಇವರು ಕೇಳಿದಷ್ಟು ಹಣವನ್ನ ಕೊಟ್ಟು ಕೆಲಸವನ್ನ ಮಾಡಿಸ್ಕೊಳ್ಳುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಹಾಗಾದ್ರೆ ಇವರು ಸರ್ಕಾರಿ ಅಧಿಕಾರಿಗಳು ಅಂತ ನಾವ್ ಯಾವ ರೀತಿ ಹೇಳ್ಬೋದು ಇವ್ರನ್ನ? ಸರ್ಕಾರ ಸಂಬಳ ಕೊಟ್ಟಿಟ್ಟಿರುವಂತದ್ದು ಸಾರ್ವಜನಿಕರ ಕೆಲಸ ಮಾಡ್ಲಿಕ್ಕಲ್ವಾ? ಲಂಚ ಇಸ್ಕೊಂಡು ಕೆಲಸ ಮಾಡಿ ಅಂತ ಏನಾದ್ರೂ ಸರ್ಕಾರ ಹೇಳಿದ್ಯಾ? ಪ್ರತಿ ಒಂದಕ್ಕೂ ಲಂಚ ಲಂಚ ಲಂಚ. ಲಂಚ ಕೊಟ್ರೆ ಮಾತ್ರ ಇಲ್ಲಿ ಕೆಲಸ, ಲಂಚ ಇಲ್ಲ ಅಂತ ಅಂದ್ರೆ ಕೆಲಸ ಆಗಲ್ಲ. ಇಂಥವರ ವಿರುದ್ಧ ಈಗ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ನಾಗನಗೌಡ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ.
ನಾಗನಗೌಡ ಪಾಟೀಲ್, ಈಗ ಬೆಳಗಾವಿಯ ಹೆಸ್ಕಾಂ ಕಚೇರಿಯಲ್ಲಿ ಲಂಚವತಾರ ತಾಂಡವವಾಡ್ತಾ ಇದೆ. ಈಗ ಲಂಚ ಸ್ವೀಕರಿಸುವಂತ ದೃಶ್ಯ ನಮ್ಮ ಈಡನ್ಸ್ ವಾಹಿನಿಯ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿರುವಂತದ್ದು. ನೀವು ಹೋದಂತ ಸಂದರ್ಭದಲ್ಲಿ ಏನೇನ್ ನಡೀತು? ನಿನ್ನೆ ಮಧ್ಯಾಹ್ನ ನಡೆದಿರುವಂತ ಘಟನೆ ಇದು. ಒಬ್ರು ಯಾರೋ ಬರ್ತಾರೆ, ಅವ್ರ ಫೈಲ್ ತಗೊಂಡ್ ಬರ್ತಾರೆ. ಫೈಲ್ ತಗೊಂಡ್ ಬಂದಾದ್ಮೇಲೆ ಅವ್ರಿಗೆ ಸಾವಿರಾರು ರೂಪಾಯಿ ಅಧಿಕಾರಿಗೆ ಕೊಟ್ಟು, ಇಲ್ಲ ನನ್ನ ಫೈಲ್ಗೆ ಸಹಿ ಮಾಡಿಸ್ಕೊಡಿ ಅಂತ ಹೇಳುವಂತ ಮುಖಾಂತರ ಅವ್ರಿಗೆ ಲಂಚವನ್ನ ಕೊಟ್ಟು ಅವರು ಕೆಲಸ ಮಾಡಿಸುವಂತ ಪ್ರಸಂಗ ನಡೆದಿದೆ. ಹಾಗೆ ಏನು ಅಲ್ಲಿ ಇರುವಂತ ಎಸ್ಒ ಅಂತಂದ್ರೆ ಅವರು ಶ್ರೀನಗರದಲ್ಲಿ ಕಾರ್ಯನಿರ್ವಹಿಸ್ತಾರೆ. ಹಾಗಾಗಿ ಅವರು ಏನಿದ್ದಾರೆ, ಅವರು ಮೇಲಧಿಕಾರಿಗಳ ಕಚೇರಿಗೆ ಬಂದಾಗ ಈ ಪ್ರಸಂಗ ನಡೆದಿರುವಂತದ್ದು. ರಚನಾ, ಈಗ ನಾಗನಗೌಡ ಪಾಟೀಲ್, ಈಗ ಅಲ್ಲಿ ಲಂಚ ಸ್ವೀಕರಿಸಿದಂತ ಅಧಿಕಾರಿಯನ್ನ ನೀವೇನಾದ್ರೂ ಪ್ರಶ್ನೆ ಮಾಡಿದ್ರಾ? ಯಾಕೆ ಹಣವನ್ನ ಇಸ್ಕೋತಾ ಇದ್ದೀರಾ ಅಂತ? ಹೌದು ರಚನಾ, ಏನು ಪ್ರಶ್ನೆ ಮಾಡಿದಾಗ ಅವರು ಅಧಿಕಾರಿ ಹೇಳ್ತಾರೆ, ಇಲ್ಲ ಇದನ್ನ ಬಿಲ್ ಅನ್ನು ತುಂಬಬೇಕಾಗುತ್ತೆ, ಹಾಗಾಗಿ ನಮಗ ತುಂಬಲಿಕ್ಕೆ ಅವರು ದುಡ್ಡು ಕೊಟ್ಟಿದ್ದಾರೆ ಅನ್ನೋಂತ ಮಾತನ್ನ ಹೇಳ್ತಾರೆ. ಹಾಗಾಗಿ ಅವರು ಏನು ಅಲ್ಲಿ ತುಂಬಬೇಕಂತಂದ್ರೆ ಅದಕ್ಕೊಂದು ಪ್ರೊಸೀಜರ್ ಅಂತ ಇರುತ್ತೆ, ಅಲ್ಲಿ ಕೌಂಟರ್ ಅಂತ ಇರುತ್ತೆ. ಆ ಕೌಂಟರ್ ದಲ್ಲೇ ಹೋಗಿ ಅದನ್ನ ಬಿಲ್ ಪಾವತಿ ಮಾಡಿ, ಪಾವತಿ ತಗೊಂಡಾದ್ಮೇಲೆ ಅದು ಮುಂದಿನ ಪ್ರೊಸೀಜರ್ ಆಗಿ ಬರುವಂತದ್ದು. ಹೀಗಾಗಿ ಅಲ್ಲಿ ಲಂಚವನ್ನ ನೇರವಾಗಿ ಅಧಿಕಾರಿ ಕೈಯಲ್ಲಿ ತಗೊಳ್ಳೋದ್ರಿಂದ ಅದು ಲಂಚ ಅಂತೇಳಿನೇ ಅದು ಪರಿಗಣನೆ ಆಗುತ್ತಂತದ್ದು. ಯಾಕಂತಂದ್ರೆ ಟಪಾಲ್ ಇದಕ್ಕೂ ಬಿಲ್ ಕಲೆಕ್ಟರ್ ಹತ್ರ ಕೊಡ್ಬೇಕಾಗುತ್ತೆ. ಬಿಲ್ ಕಲೆಕ್ಟರ್ ಬಿಲ್ ತಗೊಂಡಾದ್ಮೇಲೆ ಅವ್ರಿಗೊಂದು ಬಿಲ್ ಅಂತ ಹೇಳಿ ಕೊಡ್ತಾರೆ. ಆಮೇಲೆ ಅದು ಅಧಿಕೃತ ಆಗುತ್ತೆ. ಇಲ್ಲ ಅಂತಂದ್ರೆ ಈ ತರ ಆಫೀಸ್ ಬಂದು ದುಡ್ಡು ಕೊಟ್ರೆ ಈಗ ಸಾರ್ವಜನಿಕರು ಅಥವಾ ಏನಂತ ತಿಳ್ಕೊಬೇಕನ್ನೋದನ್ನ ಈಗ ಅಧಿಕಾರಿಗಳು ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ರಚನಾ, ಈಗ ಜೊತೆಗೆ ಆ ಲಂಚವನ್ನ ಯಾರು ಹಣವನ್ನ ಕೊಟ್ರು ಆ ವ್ಯಕ್ತಿಯನ್ನ ಮಾತಾಡ್ಸಿದ್ರ? ಆ ವ್ಯಕ್ತಿ ಯಾವ ಕಾರಣಕ್ಕೆ ಹಣ ಕೊಟ್ರು ಅಂತ ಏನಾದ್ರು ಹೇಳಿದ್ರ? ರಚನಾ, ಅವರು ಸೇಮ್ ಏನ್ ಅಧಿಕಾರಿ ಹೇಳ್ತಾರೆ ಅದೇ ಈ ವಿಷಯನ ಅವರು ಕೂಡ ಹೇಳ್ತಾರೆ. ಇಲ್ಲ, ನಾನು ಇದನ್ನ ಬಿಲ್ ಆಗಿ ಕೊಟ್ಟಿರುವಂತದ್ದು, ಹಾಗಾಗಿ ಇದು ಲಂಚ ಅಲ್ಲ ಅಂತೇಳಿ ಏನು ಪ್ರೈವೇಟ್ ವ್ಯಕ್ತಿ ಇರ್ತಾನೆ ಆ ಫೈಲ್ ತಗೊಂಡ್ ಬಂದಂತ ವ್ಯಕ್ತಿ ಹೇಳಿರುವಂತದ್ದು. ಹಾಗೆ ಅಲ್ಲಿ ಮೇಲಧಿಕಾರಿಗಳು ಮೋಹನ್ ಸುತಾರ್ ಅಂತೇಳಿ ಇರುವಂತವ್ರು, ಅವ್ರ ಗಮನಕ್ಕೂ ನಾವು ತಗೊಂಡು ಬಂದಿದ್ದೀವಿ. ಅವರು ಹೇಳ್ತಾರೆ, ಇಲ್ಲ ಹೌದು ಅವ್ರಿಬ್ಬರ ಮ್ಯಾಟ್ರು ಇದು ಆಫೀಸಿಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಸರ್ಕಾರಿ ಕಚೇರಿಯಲ್ಲಿ ಆನ್ ಡ್ಯೂಟಿಯಲ್ಲಿ ಇರುವಂತ ಒಬ್ಬ ಸರ್ಕಾರಿ ಕಚೇರಿಯೊಳಗೆ ಬಂದು ಸಾರ್ವಜನಿಕರ ಕಡೆಯಿಂದ ದುಡ್ಡನ್ನ ಸ್ವೀಕಾರ ಮಾಡ್ತಾರೆ ಅಂತಂದ್ರೆ ಇದು ಭ್ರಷ್ಟಾಚಾರ ಅಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಆಗ್ತಾ ಇರುವಂತದ್ದು. ರಚನಾ, ಖಂಡಿತ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನಾಗನಗೌಡ ಪಾಟೀಲ್. ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಲಂಚವನ್ನ ಸ್ವೀಕರಿಸಿದ್ದಾರೆ ಅನ್ನೋ ಒಂದು ವಿಚಾರ ಇದೆ. ಆದ್ರೆ ಅದನ್ನ ಕೇಳಿದ್ರೆ ಬೇರೆ ಕಾರಣಗಳನ್ನ ಕೊಡ್ತಾರೆ. ಒಂದು ಕಡೆ ಆ ಲಂಚ ಕೊಟ್ಟಂತ ವ್ಯಕ್ತಿ ಇರ್ಬೋದು, ಮತ್ತೊಂದು ಕಡೆ ಲಂಚವನ್ನ ಸ್ವೀಕರಿಸಿದಂತ ಅಧಿಕಾರಿ ಇರ್ಬೋದು. ಇಬ್ರು ಕೂಡ ಒಂದೇ ರೀತಿ ಉತ್ತರಗಳನ್ನ ಕೊಡ್ತಾ ಇದ್ದಾರಂತೆ. ಆನ್ ಡ್ಯೂಟಿಲಿ ಇರುವಂತಹ ಒಬ್ಬ ಅಧಿಕಾರಿ ಒಬ್ಬ ಸಾರ್ವಜನಿಕರಿಂದ ಹಣವನ್ನ ಪಡಿತಾ ಇದ್ದಾರೆ, ಯಾವುದೋ ಫೈಲ್ ಅನ್ನ ಮೂವ್ ಮಾಡ್ಬೇಕು ಅಂತ. ಇದನ್ನ ಲಂಚ ಅಂತ ಕರೀದೆ, ಇನ್ನೇನಂತ ಕರೀತಾರೆ? ಇದನ್ನ ಮೇಲಧಿಕಾರಿಗಳ ಗಮನಕ್ಕೆ ತಂದ್ರೆ ಅಧಿಕಾರಿ ಉತ್ತರ ಏನಿದೆ, ಇದು ಅವರಿಬ್ಬರ ವಿಷಯ, ಅದು ನಮಗೆ ಬರೋದಿಲ್ಲ, ಜೊತೆಗೆ ಅದು ಲಂಚ ಅಲ್ಲ, ಏನೋ ಬೇರೆ ಅಂತ ಹೇಳೋ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಏನು, ಅಲ್ಲಿ ಅಪ್ಲಿಕೇಶನ್ ತುಂಬುವಂತ ವಿಚಾರಕ್ಕೆ ಏನೋ ಕಟ್ಲಿಕ್ಕೆ ಬೇರೆ ಬೇರೆ ರೀಸನ್ಸ್ ಗಳನ್ನ ಕೊಡ್ತಾ ಇರುವಂತದ್ದು. ಆದ್ರೆ ಇದು ಎಷ್ಟು ಮಟ್ಟಿಗೆ ಸತ್ಯ? ಯಾಕೆ ಅವ್ರಿಗೆ ಕಟ್ಲಿಕ್ಕೆ ಬರೋದಿಲ್ವಾ? ಅಧಿಕಾರಿ ಕೈಲಿ ಕೊಟ್ಟು ಕಟ್ಟಿಸ್ಬೇಕಾ? ಎಲ್ಲ ಒಂದು ಕಡೆ ಇವೆಲ್ಲವೂ ಕೂಡ ಗೊಂದಲಮಯ ಆಗಿದೆ. ಆದ್ರೆ ಲಂಚ ಇಸ್ಕೊಂಡಿದ್ದಾರೆ ಅದನ್ನ ಪ್ರಶ್ನೆ ಮಾಡಿದಾಗ ತಬ್ಬಿಬ್ಬಾಗಿರುವಂತದ್ದು ಸತ್ಯ. ಅದಕ್ಕೆ ಸಂಬಂಧಪಟ್ಟಂತ ವಿಜುವಲ್ಸ್ ಗಳನ್ನು ಕೂಡ ಈಗ ನಾವು ನೋಡ್ತಾ ಇದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಯ ನಿರ್ಲಕ್ಷ್ಯತನ ಯಾಕೆ ಅನ್ನೋದು ಈಗ ಮತ್ತೊಂದು ಪ್ರಶ್ನೆ ಆಗಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿದೆ. ಅವ್ರ ಸೆಕ್ಷನ್ ಅವ್ರ ತುಂಬುದಿಲ್ಲ, ಅಲ್ಲಿಂದ ತಗೊಂಡ್ರಿ. ಕರೆಕ್ಟ್ ರೀ. ನಿಮ್ಗೆ ತಕ್ಷಣ ಅವ್ರು ಬಿಲ್ ಕೊಡ್ಬೇಕು. ತಕ್ಷಣ ನೀವು ಅವ್ರಿಗೆ ದುಡ್ಡು ತಗೊಂಡ್ರೆ ತಕ್ಷಣ ಬಿಲ್ ಕೊಡ್ಬೇಕ್ರಿ ಅವ್ರಿಗೆ. ಎಲ್ಲಿ ಕೊಡಾಕತ್ತೀರಿ ಈಗ? ಕೊಟ್ಟು ಅವ್ರು ವಾಪಸ್ ಅವ್ರು ದುಡ್ಡು ಬರ್ರಿ. ಬರ್ರಿ ಅಲ್ಲಿ ಹೋಗಿ ಕಟ್ ಬರ್ರಿ. ಇವ್ರಿಗೆ ಕರ್ಕೊಂಡು ಹೋಗ್ರಿ ಅಲ್ಲೇ. ಅವ್ರು ಕೊಟ್ಬಿಡ್ರಿ. ಕೊಡ್ತೇವೆ ಬರ್ರಿ. ನೀವು ಇಲ್ಲ ನಮ್ಗೆ ಏನ್ರಿ ಕ್ಲಿಯರೆನ್ಸ್ ಆಗಲ್ರಿ ಅವ್ರು ಕೊಟ್ಬಿಡ್ರಿ. ನೀವು ತಪ್ಪಿಸ್ತಾರ ಆಗ್ತೀರಿ ಈಗ. ಇಲ್ಲ, ನೀವು ಹೇಳೋದು ಕರೆಕ್ಟ್. ನೀವು ತಪ್ಪಿಸ್ತಾರ ಆಗ್ತೀರಾ? ಅವ್ರು ಕಟ್ತಾರೆ ಹೇಳ್ತಾ ಬರ್ರಿ. ಕೊಟ್ಬಿಡ್ರಿ ಅವ್ರ ದುಡ್ಡು ಅವ್ರಿಗೆ.
ಅಲ್ಲ ಅವರು ಕೊಡೋದಿಲ್ಲ. ಅವು ಯಾಕೆ ಹುಬ್ಳಿಗೆ ಹೋಗ್ತಾರ ಇದಕ್ಕಿರ್ತಾರ ಅದಕ್ಕೆ ನಾವು ನಿಮ್ಮ ಜವಾಬ್ದಾರಿ ತಗೊಂಡು ಒಬ್ಬ ಅಧಿಕಾರಿ ಕಡೆ ದುಡ್ಡು ಕೊಡ್ತೀನಿ ಅಂದ್ರೆ ನೀವು ಯಾಕ್ರಿ ಅವ್ರಿಗೆ ತುಂಬಾರಲ್ಲ ಮತ್ತೆ ಅವ್ರು ತುಂಬ್ತಾರ ಅಂದ್ರೆ ಇಲ್ಲ, ನೀವು ಕೌಂಟರ್ದಾಗ ಹೋಗಿ ಕಟ್ಟಿ ಕೊಡ್ಬೇಕು. ಬರ್ರಿ, ಕಟ್ಟಿ ಬರ್ರಿ. ತಮ್ಮ ಹೆಸರು ತಮ್ಮ ಹೆಸರು ನಾವು ಕಂಜಿ ಕಣ್ಣು ತಮ್ಮ ಹೆಸರು ಯಾಕಂದ್ರೆ ತಮ್ಮ ಹೆಸರು ಯಾಕೆ ಗೊತ್ತಾಗಿಲ್ಲ ಯಾರು ತಾವು ನಾವು ಮೀಡಿಯಾದವ್ರು. ಈಗ ಅವರು ದುಡ್ಡು ಕೊಟ್ಟಲ್ಲ ವಾಪಸ್ ತುಂಬ ಸಲ ಏನೇ ಇರಲಿ ಏನೇ ಇರಲಿ ಕ್ಲಿಯರೆನ್ಸ್ ಇಲ್ಲೇ ಇಂದ ಇಲ್ಲೇ ಸರ್ ಇರಲಿ 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 ಅಲ್ಲಿ ಸಾಹೇಬ್ರಿಗೆ ಹೋಗೋಣ. ಅವ್ರ ಸೆಕ್ಷನ್ ಅಲ್ಲಿ ಶ್ರೀನಗರ ತುಂಬೋದು ಇರಲಿ ಇವತ್ತು ಬಂದ್ಬಿಡ್ರಿ. ಹಾಂ ಕೊಡ್ರಿ ಅವ್ರು ತುಂಬ ಬರ್ತಾರೆ. ನಾವು ಅಧಿಕಾರಿಯಾಗಿ ಅದು ತಗೋಬಾರ್ದಲ್ರಿ ದುಡ್ಡು ಅದು. ಅಂದ್ರೆ ಅಲ್ಲಿ ನಾವು 2-3 ದಿವಸಕ್ಕೆ ಹೋಗೇ ಇಲ್ರಿ. ಕರೆಕ್ಟು. ಮಂಗಳವಾರಿಲ್ಲ ಇರಿ 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 ಅಧಿಕಾರಿಯಾಗಿ ದುಡ್ಡನ್ನು ಮುಟ್ಟಬಾರ್ದಲ್ರಿ. ತೊಗೊಂಬರ್ಕೊಳ್ ಇರಿ 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 ಅಧಿಕಾರಿಯಾಗಿ ದುಡ್ಡನ್ನು ಮುಟ್ಟಬಾರ್ದಲ್ರಿ. ತೊಗೊಂಬರ್ಕೊಳ್ ತುಂಬ್ಕೊಂಬ. ತಾವು ಅಧಿಕಾರಿಯಾಗಿ ದುಡ್ಡನ್ನು ಮುಟ್ಟಬಾರ್ದು. ಆನ್ ಡ್ಯೂಟಿ ಒಳಗೆ ಹೆಂಗೆ ಅವ್ರ ಸೆಕ್ಷನ್ ಅವ್ರ ತಗೋತಾರೆ ತುಂಬುದೇ. ಇನ್ನು ಬೆಳಗಾವಿಯ ಹೆಸ್ಕಾಂ ಕಚೇರಿಯಲ್ಲಿ ಏನು ಲಂಚವತ್ತಾರ ತಾಂಡವವಾಡ್ತಾ ಇದೆ. ಶ್ರೀನಗರದ ವಿಭಾಗ ಅಧಿಕಾರಿ ಪ್ರೀತಂ ಲಂಚ ಪಡೆದಿರುವಂತಹ ಅಧಿಕಾರಿ ಕಡತಗಳಿಗೆ ಸಹಿ ಹಾಕಲು ಲಂಚವನ್ನ ಸ್ವೀಕರಿಸಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೇಲಧಿಕಾರಿಗಳ ಗಮನಕ್ಕೂ ಬಂದಿದೆ. ಮೇಲಧಿಕಾರಿಗಳ ಹತ್ರ ನಾವು ಸ್ಪಷ್ಟನೆ ಕೇಳಲಿಕ್ಕೆ ನಾವು ಕೂಡ ಬಹಳಷ್ಟು ಸಂಪರ್ಕಿಸೋ ಪ್ರಯತ್ನವನ್ನ ಮಾಡಿದೀವಿ. ಆದ್ರೆ ಅವರು ನಮ್ಮ ಕರೆಗೆ ಸ್ಪಂದಿಸ್ತಾ ಇಲ್ಲ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಒಟ್ನಲ್ಲಿ ವ್ಯಕ್ತಿ ಏನು ಲಂಚವನ್ನ ಪಡೆದಿದ್ದಾರೆ, ಲಂಚ ಕೊಡೋದು ತಪ್ಪು, ಲಂಚ ಸ್ವೀಕರಿಸೋದು ತಪ್ಪು, ಎರಡೂ ಕೂಡ ತಪ್ಪು. ಅದರಲ್ಲೂ ಲಂಚವನ್ನ ಕೇಳಿರುವಂತಹ ಅಧಿಕಾರಿ ವಿರುದ್ಧ ಅಮಾನತು ಆಗ್ಬೇಕು, ಅಧಿಕಾರಿ ವಿರುದ್ಧ ಕ್ರಮ ಆಗ್ಬೇಕು ಅಂತ ಈಗ ಸಾರ್ವಜನಿಕರೆಲ್ಲರೂ ಕೂಡ ಒತ್ತಾಯವನ್ನ ಮಾಡ್ತಿದ್ದಾರೆ. ಅವು ಯಾಕೆ ಹುಬ್ಳಿಗೆ ಹೋಗ್ತಾರ ಇದಕ್ಕಿರ್ತಾರ ಅದಕ್ಕೆ ನಾವು ಕಟ್ತಾರೆ ಹೇಳ್ತಾ ಬರ್ರಿ. ನೀವು ಕೊಟ್ಬಿಡಿ ಅವ್ರ ದುಡ್ಡು ಅವ್ರಿಗೆ. ತೋರಿಸ್ತಾ ಬರೋರು. ಅಲ್ಲ ಅವ್ರು ಕೊಡೋದಿಲ್ಲ. ಅವು ಯಾಕೆ ಹುಬ್ಳಿಗೆ ಹೋಗ್ತಾರ ಇದಕ್ಕಿರ್ತಾರ ಅದಕ್ಕೆ ನಾವು ನಿಮ್ಮ ಜವಾಬ್ದಾರಿ